ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಫಾರ್ ಕೆಇಎ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೊ ವೆರಿ ಇಂಪಾರ್ಟೆಂಟ್ ಪೇಪರ್ ಟೂಲಿ ಇವತ್ತು ವಿಡಿಯೋ 1 ಸ್ಟಾರ್ಟ್ ಮಾಡ್ತಾ ಇದೀವಿ. ಇದಕ್ಕೆ ವಿಡಿಯೋ ಸರಣಿ ಆಲ್ರೆಡಿ ನಾವು ಈ ಒಂದು ಪೇಪರ್ 2 ಗೆ ಸಂಬಂಧಪಟ್ಟಂತೆ ಏನ್ ಸಿಲೆಬಸ್ ಇದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಇದರಲ್ಲಿ ಕನ್ನಡ ಸ್ಟಾರ್ಟ್ ಮಾಡಿದೀವಿ, ಕಂಪ್ಯೂಟರ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ, ಇಂಗ್ಲಿಷ್ ಸ್ಟಾರ್ಟ್ ಮಾಡಿದೀವಿ. ನೋಡಿ, ಪೇಪರ್ 1 ಪೇಪರ್ 2 ಗೆ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಪ್ಲೇ ಲಿಸ್ಟ್ ಮಾಡಿದೀವಿ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಈ ಒಂದು ಪೇಪರ್ 2 100 ಪ್ರಶ್ನೆಗಳು, 100 ಅಂಕಗಳು, 100 ಪ್ರಶ್ನೆಗಳು ಕೇಳಿದ್ರೆ ಅವನು ಕನ್ನಡಕ್ಕೆ 35, ಇಂಗ್ಲಿಷ್ಗೆ 35, ಕಂಪ್ಯೂಟರ್ಗೆ 30 ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಓಕೆ, 100 ಅಂಕಗಳು 100 ಪ್ರಶ್ನೆಗಳು ಕೇಳಿದ್ರೆ. ಸೊ ಹಾಗಾಗಿ ಸೊ ವೆರಿ ಇಂಪಾರ್ಟೆಂಟ್. ನಾವು ಪ್ರೀವಿಯಸ್ ಮಾಡಿರೋದು ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೀವಿಯಸ್ ಕನ್ನಡ ಮತ್ತು ಕಂಪ್ಯೂಟರ್ ಮಾಡಿರೋದು ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಸರ್ ಗ್ರಾಮರ್ ಮಾಡಿ. ಸರ್ ಗ್ರಾಮರ್ ಆಲ್ರೆಡಿ ಮಾಡಿದೀವಿ, ಇಂಗ್ಲಿಷ್ ಗ್ರಾಮರ್. ಸೊ ನೋಡಿ, ಕಂಪ್ಲೀಟ್ ನಿಮ್ಗೆ ಸಿಂಗಲ್ ವಿಡಿಯೋದಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಬೇಕಾ, ಸಂಪೂರ್ಣ ಇಂಗ್ಲಿಷ್ ಗ್ರಾಮರ್ ವಿಡಿಯೋ ಇದೆ. ನಾನು ಲಿಂಕ್ ಕೊಡ್ತೀನಿ, ನಾಟ್ ವರಿ, ಇದೇ ವಿಡಿಯೋದ ಕೆಳಗೆ ಕೊಡ್ತೀನಿ ಲಿಂಕ್. ಅಥವಾ ನಮ್ಗೆ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಗ್ರಾಮರ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಥವಾ ನಾನ್ ನಿಮ್ಗೆ ಈಗ ಏನ್ ಹೇಳಿದೆ, ಸೊ ಆ ಪ್ಲೇ ಲಿಸ್ಟ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ, ಅಲ್ಲೂ ಕೂಡ ತಾವು ನೋಡ್ಕೋಬಹುದು. ಸೊ ನಾನು ಈಗ ಏನೇನು ಹೇಳಿದೆ ಲಿಂಕ್ ಸ್ನೇಹಿತರೆ, ಅದನ್ನ ನಾನು ಕೊಡ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ಸೊ ಬನ್ನಿ, ಹಾಗಾದ್ರೆ ನಾನು ಕ್ವಶನ್ಸ್ಗೆ ಡೈರೆಕ್ಟ್ ಆಗಿ ಬರ್ತೀನಿ. ಸೊ ಈಗ ಸಿಂಪಲ್ ಗ್ರಾಮರ್ ಕೇಳ್ತೇನೆ. 10th ನಿಮ್ಗೆ ಲೆವೆಲ್ PUC ಅಥವಾ 10th ತನಕ ಏನ್ ಗ್ರಾಮರ್ ಓದಿರ್ತೀರಿ, 10th ತನಕ ಅಂತ ಇಂಗ್ಲಿಷ್ ಗ್ರಾಮರ್ ನೀವು ಓದಿರ್ತೀರಾ, ಬೇಸಿಕ್ ಗ್ರಾಮರ್ಸ್ ಆ ರಿಲೇಟೆಡ್ ಕ್ವಶನ್ಸ್ ಗಳು ಕೇಳ್ತಾನೆ. ಸೊ ಇವೆಲ್ಲ PUC KEA ಲೆವೆಲ್ ಕ್ವಶನ್ಸ್ ಗಳು, KEA ಒಂದಷ್ಟು ಬಂದಿರ್ತಕ್ಕಂಥ ಕ್ವಶನ್ಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಡಿಸ್ಕಸ್ ಮಾಡೋಣ ಬನ್ನಿ. ಏನಿದೆ ಸೆಂಟೆನ್ಸ್ ಇಲ್ಲಿ, ರವಿ ವೆಂಟ್ ಟು ದ ಡೆಂಟಿಸ್ಟ್. ರವಿ ಡೆಂಟಿಸ್ಟ್ ಹತ್ರ ಹೋಗಿದ್ದ. ವೆಂಟ್ ಅಂತ ಕೇಳಿದಾನೆ. ಪಾಸ್ಟ್ ಅಲ್ವಾ, ಪಾಸ್ಟ್ ಅಲ್ಲಿ ಇದೆ ಅಲ್ವಾ, ಯಾವ ಪಾಸ್ಟ್, ಸಿಂಪಲ್ ಪಾಸ್ಟ್ ಅಲ್ವಾ. ಇಲ್ಲಿ ಏನ್ ಕೇಳಿದಾನೆ, ಚೂಸ್ ದ ಕರೆಕ್ಟ್ ಇಂಟರೋಗೇಟಿವ್ ಫಾರ್ಮ್ ಆಫ್ ದ ಎಬೋ ಸೆಂಟೆನ್ಸ್. ಇಂಟರೋಗೇಟಿವ್ ಫಾರ್ಮ್ ಅಂತ ನಿಮಗೆ ಯಾವುದು ಅಂತ ಕೇಳಿದ. ಫಸ್ಟ್ ನಾನು ಆನ್ಸರ್ ಹೇಳ್ಬಿಡ್ತೇನೆ, ಮತ್ತೆ ಆಮೇಲೆ ಹೆಂಗೆ ಅಂತ ಆಮೇಲೆ ಡಿಸ್ಕಸ್ ಮಾಡಿ. ನೋಡಿ, ಇಲ್ಲಿ ಪಾಸ್ಟ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ನಾವು ಪಾಸ್ಟ್ ಅಲ್ಲೇ ಇರಬೇಕು. ಇಂಟ್ರೋಗೇಟಿವ್ ಫಾರ್ಮ್ ಆಫ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ ಮಾರ್ಕ್ ಅಂತ, ಪ್ರಶ್ನಾರ್ಥಕ ವಾಕ್ಯಗಳು, ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ. ಓಕೆ, ಸೊ ಇದು ಗೊತ್ತಿರಬೇಕು. ವಾಕ್ಯಗಳಲ್ಲಿ ನಾವು ಬೇರೆ ಬೇರೆ ವಿಧ ಬರುತ್ತೆ. ನಾನು ಹೇಳ್ತೀನಿ, ಅದಕ್ಕೆ ಅದ್ ಬರ್ತೀನಿ ನಾನು. ಅದಕ್ಕಿಂತ ಮುಂಚೆ ಫಸ್ಟ್ ಆನ್ಸರ್ ನೋಡೋಣ. ಇಲ್ಲಿ ಎಲ್ಲಾದ್ರಲ್ಲೂ ಕ್ವಶನ್ ಇದೆ, ಕ್ವಶನ್ ಕೇಳೋ ರೀತಿ. ಇಂಟರ್ಗೇಟಿವ್ ಅಂದ್ರೆ ಕ್ವಶನ್ ಕೇಳೋ ರೀತಿ ಇರಬೇಕು ಸೆಂಟೆನ್ಸ್. ಇದನ್ನ ಕ್ವಶನ್ ಗೆ ಕೇಳೋ ರೀತಿ ನೋಡಿ. ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಅಂತಿದೆ, ಹೌದು. ಡಸ್ ರವಿ ಗೋಸ್ ಟು ದ ಡೆಂಟಿಸ್ಟ್ ಇದೆ. ಡಿಡ್ ರವಿ ವೆಂಟ್ ಟು ದ ಡೆಂಟಿಸ್ಟ್ ಇದೆ. ಡಸ್ ರವಿ ಗೋ ಟು ದ ಡೆಂಟಿಸ್ಟ್ ಇದೆ. ಇದು ಯಾವ್ದು ಕರೆಕ್ಟ್? ಸಿಂಪಲ್ ಪಾಸ್ಟ್ ಅಲ್ಲಿ ಯಾವುದೇ ಆದ ನಿಮಗೆ ಆಕ್ಸಿಲರಿ ವರ್ಬ್ ಇರಲ್ಲ. ಆಕ್ಸಿಲರಿ ವರ್ಬ್ ಅಂದ್ರೇನು? ಡಿಡ್ ಅಂತಿದೆ ಇಲ್ಲಿ, ಡಸ್ ಅಂತಿದೆ ಇಲ್ಲಿ. ಡಿಡ್ ಪಾಸ್ಟ್, ಆಕ್ಸಿಲರಿ ವರ್ಬ್ ಪಾಸ್ಟ್. ಯಾವಾಗ ಈ ಆಕ್ಸಿಲರಿ ವರ್ಬ್ ಯೂಸ್ ಮಾಡ್ತೀವಿ, ಆಗ ನಾವು ಈ ವರ್ಬ್ ಹೋಗೋದು ವೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ, ಗೋ ಆಗುತ್ತೆ. ಡಿಡ್ ಅಂತಕ್ಕಂಥದ್ದು ಪಾಸ್ಟ್ ಆಕ್ಸಿಲರಿ ವರ್ಬ್ ಯೂಸ್ ಮಾಡಿದಾಗ ಏನಾಗುತ್ತೆ, ಗೋ ಆಗುತ್ತೆ, ವೆಂಟ್ ಇರೋದು. ವೆಂಟ್ ಅಂದ್ರೆ ಹೋದ, ಡಿಡ್ ಅಂದ್ರೆ ಅಲ್ಲೂ ಕೂಡ ಪಾಸ್ಟ್ ಟೆನ್ಸ್ಗೆ ನಾವು ಆಕ್ಸಿಲರಿ ವರ್ಬ್ ನ ಯೂಸ್ ಮಾಡ್ತೀವಿ. ಸೊ ಯಾವ್ದು ಆಪ್ಷನ್ಸ್ ಕರೆಕ್ಟ್? ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಅಂತ ಕ್ವಶನ್ ಮಾರ್ಕ್ ಇದೆ. ಎಸ್, ದಿಸ್ ಇಸ್ ಕರೆಕ್ಟ್. ಡಸ್ ಯೂಸ್ ಮಾಡಲ್ಲ. ಡಸ್ ಯಾಕೆ ಮುಂದೆ ಹೇಳ್ತೀನಿ ನಾನು. ಇಲ್ಲಿ ಡಸ್ ಯಾಕೆ ತಪ್ಪು ಮುಂದೆ ಬರುತ್ತೆ, ಇನ್ನೊಂದು ಡಸ್ ಬಗ್ಗೆ ಮುಂದೆ ಇನ್ನೊಂದು ಕ್ವಶನ್ ಇದೆ, ಅದನ್ನ ಹೇಳ್ತೀನಿ. ಓಕೆ, ಸೊ ಟೈಪ್ ಆಫ್ ಸೆಂಟೆನ್ಸ್ ಅಂತಂದಾಗ ನಿಮ್ಗೆ ಅಸರ್ಟಿವ್, ಡಿಕ್ಲರೇಟಿವ್ ಅಥವಾ ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಆಗಿ ಒಂದು ಸೆಂಟೆನ್ಸ್, ಸಾದಾ ವಾಕ್ಯ ಅಂತ ಕರಿತೀವಿ. ಸಾದಾ ವಾಕ್ಯ ಒಂದು ಇನ್ಫಾರ್ಮೇಶನ್ ಹೇಳುತ್ತೆ, ಏನೋ ಒಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಒಪಿನಿಯನ್ ಹೇಳುತ್ತೆ, ಅಂತದ್ನ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಅಥವಾ ಸಿಂಪಲ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಇಂಟರೋಗೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಇವಾಗ ನೋಡಿದ್ವಿ, ಕ್ವಶನ್ ಕೇಳ್ತಕ್ಕಂಥದ್ದು. ಕ್ವಶನ್ ಮಾರ್ಕ್ ಇರೋದು ಇಂಟರೋಗೇಟಿವ್ ಸೆಂಟೆನ್ಸ್. ಇಲ್ಲಿ ನೋಡಿ, ವೆಂಟ್ ಇಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಡಿಡ್ ಗೋ ಇಸ್ ದ ಪಾಸ್ಟ್ ಟೆನ್ಸ್. ಟೆನ್ಸ್ ಇಸ್ ಡಿಟರ್ಮೈನ್ಡ್ ಬೈ ದ ಆಕ್ಸಿಲರಿ ವರ್ಬ್ ಡಿಡ್. ಗೋಗೆ ಡಿಡ್ ಆಕ್ಸಿಲರಿ ವರ್ಬ್ ಹಾಕಿ ಇದು ಪಾಸ್ಟ್ ಟೆನ್ಸ್ ಅಂತ ನಾವು ಹೇಳೋದು. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಇನ್ನು ಇಂಪರೇಟಿವ್ ಸೆಂಟೆನ್ಸ್ ಅಂತ ಇದೆ, ಪ್ರಮುಖವಾಗಿ 4 ಸೆಂಟೆನ್ಸ್ಗಳು. ಇದನ್ನ 5 ಮಾಡ್ಬೋದು, ನೆಗೆಟಿವ್ ಸೆಂಟೆನ್ಸ್ ಅಂತ ಒಂದು ತಗೊಂಡು ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಅಂತ ಕೂಡ ಹಾಕಬಹುದು. ಇಂಪರೇಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು ಅಂದ್ರೆ ಕಮಾಂಡ್, ಗೋ ಲೆಫ್ಟ್, ಗೋ ರೈಟ್. ಓಕೆ,
ಬ್ರಿಂಗ್ ದಟ್ ಅದು ತಗೊಂಬ ಅಂತ ಏನ್ ಹೇಳ್ತಿಲ್ಲ ಕಮಾಂಡ್ ಅಥವಾ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೊ ಅಡ್ವೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಇಂಥ ಸೆಂಟೆನ್ಸ್ ಗಳಿಗೆ ಟೆಲ್ ಮಿ ಸಮಥಿಂಗ್ ಅಬೌಟ್ ಇಸ್ ಅರ್ಲಿ ಲೈಫ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಇಲ್ಲಿ ಕಮೆಂಟ್ ಮಾಡ್ತಾ ಇದೀವಿ. ಏನಂತ ಕಮೆಂಟ್ ಮಾಡ್ತೀವಿ? ಡೌನ್ಲೋಡ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ದ ತಾನ್ಸೇನ್ ಫ್ರಮ್ ದ ಇಂಟರ್ನೆಟ್. ಓಕೆ, ಡೌನ್ಲೋಡ್ ಮಾಡು ಅಂತ ಕಮೆಂಟ್ ಮಾಡ್ತಾ ಇದೀವಿ. ಸೊ ಇಂಪರೇಟಿವ್. ಎಕ್ಸ್ಕ್ಲಮೇಟರಿ ಅಂದ್ರೆ ಆಶ್ಚರ್ಯ. ಓಕೆ, ಆಶ್ಚರ್ಯ ವ್ಯಕ್ತಪಡಿಸಿ ಎಕ್ಸ್ಕ್ಲಮೇಟರಿ ಸೈನ್ಸ್ ಬರುತ್ತೆ. ಆಶ್ಚರ್ಯ ಎಲ್ಲ ಆಶ್ಚರ್ಯ ಸೈನ್ ಇರೋದು ಎಕ್ಸ್ಕ್ಲಮೇಟರಿ ಆಗಲ್ಲ. ಇಂಪೇರೇಟಿವ್ ಕೂಡ ಕಮೆಂಟ್ ಮಾಡ್ಬೇಕಾದ್ರೂ ಆಶ್ಚರ್ಯವಾಗಿ ನಾವು ಕಮೆಂಟ್ ಮಾಡಬಹುದು. ಸೊ ಇದೆಲ್ಲ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗಿದೆ. ಇವೆಲ್ಲ ಗ್ರಾಮರ್ ಮಾಡಿದೀವಿ. ಇದೊಂದೇ ಅಲ್ಲ, ಟೈಪ್ ಆಫ್ ಸೆಂಟೆನ್ಸ್ ಅಲ್ಲಿ ಸ್ನೇಹಿತರೆ ನಿಮಗೆ ಇನ್ನು ಡಿವೈಡ್ ಮಾಡ್ಬೋದು ನೋಡಿ. ಸ್ಟ್ರಕ್ಚರ್ ವೈಸ್ ಮಾಡಿದ್ರೆ, ಫಂಕ್ಷನ್ ವೈಸ್ ಮಾಡಿದ್ರೆ, ಅಸರ್ಟಿವ್, ಇಂಪರೇಟಿವ್ ನೋಡಿದ್ವಿ ನಾವು. ಸ್ಟ್ರಕ್ಚರ್ ವೈಸ್ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ನಾವು ಬೇರೆ ಬೇರೆ ರೀತಿಯ ಡಿವೈಡ್ ಮಾಡ್ತೀವಿ. ಇವೆಲ್ಲ ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ, ದಯವಿಟ್ಟು ನಮ್ಮ ವ್ಯಾಕರಣದ ವಿಡಿಯೋ ನೋಡಿ. ಈ ಸಿಂಪಲ್ ಆಗಿ ಈ ನೋಡಿ, ಇದು ಒಂದು 4.75 ಗಂಟೆ 5 hours ವಿಡಿಯೋ ಅಂತ ಅಂದ್ಕೊಳ್ಳಿ. ಕಂಪ್ಲೀಟ್ ನಿಮಗೆ ಎಕ್ಸಾಮ್ಗೆ ಏನ್ ಬೇಕು ಆ ಗ್ರಾಮರ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ದಯವಿಟ್ಟು ನೋಡಿ. ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಫಾರ್ ಆಲ್ ಎಕ್ಸಾಮ್ಸ್. ಎಸ್ಪೆಷಲಿ ನಿಮಗೆ ಈ ವಿಲೇಜ್ ಅಕೌಂಟೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ನೋಡ್ಬಿಟ್ಟು ನಾವು ಮಾಡೋ ವಿಡಿಯೋ ನೋಡಿ, ಆಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಎಷ್ಟು ಈಸಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಲ್ಲ ಈ ಕ್ವಶನ್ ಏನು ಅಂತ? ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರಿಗೂ ಗ್ರಾಮರ್ ಗೊತ್ತಿರ್ಲೇಬೇಕು ಅಂತೇನಿಲ್ಲ. ನಾನು ಅಲ್ಲಿ ಗ್ರಾಮರ್ ನಿಮಗೆ ಮಾಡಿಲ್ಲ, ಅದು ಟ್ರಿಕ್ಸ್ ಗಳು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್, ಕನ್ನಡದ ಇನ್ಫಾರ್ಮೇಶನ್ಸ್ ಗಳು ಕೊಟ್ಟಿದ್ದೀನಿ. ಸ್ಲೈಡ್ಸ್ ಗಳು ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಇದೆ. ದಯವಿಟ್ಟು ಒಂದ್ಸಲ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್, ಆಡ್ ಎ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್. ಇಲ್ಲಿ ರೇಡಿಯೇಟ್ ಅಂತಕ್ಕಂಥದ್ದು ಒಂದು ವರ್ಡ್ ಕೊಟ್ಟಿದ್ದಾನೆ. ಇದಕ್ಕೆ ಸಫಿಕ್ಸ್ ನೋಡಿ. ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಪ್ರಿಫಿಕ್ಸ್, ಸಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ಏನು ಅಂದ್ರೆ, ಒಂದು ಸೆಂಟೆನ್ಸ್ ಇಲ್ಲಿದ್ರೆ ಅದರ ಮುಂಚೆ ಮೊದಲು ಸೇರಿಸ್ತಕ್ಕಂತ ಪದಗೆ ಪ್ರಿಫಿಕ್ಸ್ ಅಂತ ಕರಿತೀವಿ. ಸೆಂಟೆನ್ಸ್ ನ ಕೊನೆಯಲ್ಲಿ ಸೇರಿಸ್ತಕ್ಕಂಥದ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಇಲ್ಲಿ ಏನ್ ಕೊಟ್ಟಿನ ಸಫಿಕ್ಸ್ ಅಂದ್ರೆ, ಈ ಕೊನೆಯಲ್ಲಿ ಇದಕ್ಕೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಏನಾದ್ರು ಯಾವ್ದು ಸೇರಿಸಿದ್ರೆ ಇದು ರೇಡಿಯೇಟ್ ಅನ್ನೋದು ಮೀನಿಂಗ್ಫುಲ್ ವರ್ಡ್ ಆಗ್ಬೇಕು, ಮೀನಿಂಗ್ಫುಲ್ ಪದ ಆಗ್ಬೇಕು. ಓಕೆ, ಅರ್ಥಬದ್ಧವಾದ ಪದ ಆಗ್ಬೇಕು. ಸೊ ಇಲ್ಲಿ ರೇಡಿಯೇಟ್ ನೋಡಿ, ರೇಡಿಯೇಟ್ ಫುಲ್ ಅಂತೀವ. ಈಗ ರೇಡಿಯೇಟ್ ಫುಲ್ ಆಗಲ್ಲ. ರೇಡಿಯೇಟ್ನೆಸ್ ಅಂತ NES ಇದಕ್ಕೆ ಸೇರಿಸಿದ್ರೆ ಆಗತ್ತಾ? ಆಗಲ್ಲ. ರೇಡಿಯೇಟ್ ಸಿಟಿ ಅಂತ ಆಗತ್ತಾ? ಆಗಲ್ಲ. ರೇಡಿಯೇಷನ್ ಆಗುತ್ತೆ. ಏನಾಗುತ್ತೆ ಸರ್? ರೇಡಿಯೇಷನ್ ಆಗುತ್ತೆ. ಪ್ರಿಫಿಕ್ಸ್ ಅಂದ್ರೆ ಇಲ್ಲಿ ಈ ತೆಗಿಬೇಕು, ಈ ಬದಲು ION ಆಗುತ್ತೆ. ಓಕೆ, ರೇಡಿಯೇಷನ್ ಇಸ್ ದ ರೈಟ್ ಆನ್ಸರ್. ಸೊ ಅರ್ಥ ಆಗ್ತಿದೆಯಲ್ಲ? ಸೊ ಪ್ರಿಫಿಕ್ಸ್ ಕೇಳ್ತಾನೆ, ಮುಂದೆ ತಗೋತೀನಿ, ಮುಂದಿನ ಇದರಲ್ಲಿ ಬರುತ್ತೆ ಕ್ವಶನ್ಸ್ ಗಳಲ್ಲಿ. ನೆಕ್ಸ್ಟ್ ಬನ್ನಿ, ಇದು ಸೆಕೆಂಡ್ PU ಲೆವೆಲ್ ಕ್ವಶನ್ಸ್ ಗಳು ಸ್ನೇಹಿತರೆ, KE ಅಲ್ಲಿ ಕೇಳ್ತಕ್ಕಂಥದ್ದು. ದಿಸ್ ಫುಡ್ ಈಸ್ ಇನ್ಎಡಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್. ಅಂದ್ರೆ ತಿನ್ನಕ್ಕಾಗಲ್ಲ, ಅದಕ್ಕೆ ಇದು ಯಾಕೆಂದ್ರೆ ಅದು ಒಂದ್ಸಲ ಕೆಟ್ಟೋಗಿದೆ, ಅಥವಾ ಏನೋ ಸಾಲ್ಟ್, ಸ್ಟೇಲ್ ಅಂದ್ರೆ ತುಂಬಾ ಉಪ್ಪು, ಕೆಟ್ಟೋಗಿದೆ ಅನ್ನೋ ರೀತಿ ಅರ್ಥ ಬರುತ್ತೆ. ಇನ್ಎಡಿಬಲ್ ಅಂದ್ರೆ ತಿನ್ನಕ್ಕಾಗಲ್ಲ. ಓಕೆ, ಈ ಸೆಂಟೆನ್ಸ್ ಏನು ಅಂತ? ಅಫರ್ಮೇಟಿವ್, ಇಂಟ್ರಾಗೇಟಿವ್ ಅಂತೂ ಅಲ್ಲ, ಕ್ವಶನ್ ಮಾರ್ಕ್ ಇಲ್ಲ. ಸಿಂಪಲ್ ಸೆಂಟೆನ್ಸ್ ಅಲ್ಲ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒಂದು ಸಿಂಪಲ್ ಆಗಿರುತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಟೈಪ್ ಇದು. ಯಾಕಂದ್ರೆ ಇಲ್ಲಿ ಎಸ್ ಆರ್ ಅಥವಾ ಟ್ರೂ ಆರ್ ಫಾಲ್ಸ್, ನಿಜ ಅಥವಾ ಸುಳ್ಳು ರೀತಿ ಇದೆ ಇದು. ಕಾಂಪೌಂಡ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್ ಅಂತ ಅಲ್ಲ. ಎಕ್ಸ್ಕ್ಲಮೇಟರಿ ಅಂದ್ರೆ ಏನು? ನಿಮ್ಗೆ ಆಶ್ಚರ್ಯ ಬರಬೇಕು, ಇದು ಅಲ್ಲ. ಸಿಂಪಲ್ ಸೆಂಟೆನ್ಸ್ ಜಸ್ಟ್ ಒಂದು ಸೆಂಟೆನ್ಸ್ ಇರಬೇಕು. ಇಲ್ಲಿ ಕಾಂಪೌಂಡ್ ಇದೆ, ಸಿಂಪಲ್ ಅಲ್ಲ ಇದು. ಸೊ ಇರೋದು ಒಳ್ದಿರೋದು ಇದೊಂದೇ. ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಫರ್ಮೇಟಿವ್ ಅಂದ್ರೆ ನೋಡಿ, ಇದು ತಿನ್ನಕ್ಕಾಗಲ್ಲ ಯಾಕೆ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಅಫರ್ಮೇಟಿವ್ ನ ಪಾಸಿಟಿವ್ ಸೆಂಟೆನ್ಸ್ ಅಂತ ಕೊಡ್ತೀವಿ ಅಫರ್ಮೇಟಿವ್ ಸೆಂಟೆನ್ಸ್ ನ, ಅಥವಾ ನಾವು ಟ್ರೂ ಆರ್ ಫಾಲ್ಸ್ ರೀತಿ ಇರತಕ್ಕಂಥ ಸೆಂಟೆನ್ಸ್ ನ ಅಫರ್ಮೇಟಿವ್ ಅಂತ ಕೂಡ ಕರಿತೀವಿ. ಅಂದ್ರೆ ಇಲ್ಲಿ ತಿನ್ನಕ್ಕಾಗಲ್ಲ ಯಾಕೆಂದ್ರೆ ಅದು ಕೆಟ್ಟೋಗಿದೆ ಅನ್ನೋ ರೀತಿ. ಓಕೆ, ಸೊ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಪಾಸಿಟಿವ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಇಂಟ್ರಾಗೇಟಿವ್ ಅಂತೂ ಅಲ್ಲ, ಯಾಕಂದ್ರೆ ಕ್ವಶನ್ ಮಾರ್ಕ್ ಇರಬೇಕು. ಎಕ್ಸ್ಕ್ಲಮೇಟರಿ ಅಂದ್ರೇನು? ಆಶ್ಚರ್ಯ ವಾಕ್ಯ ಅಂತ ಕರಿತೀವಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದ್ರೆ ಇಲ್ಲಿ ಎಕ್ಸ್ಕ್ಲಮೇಷನ್ ಸೈನ್ ಇಲ್ಲ, ಮತ್ತೆ ಅದನ್ನು ಆಶ್ಚರ್ಯವಾದದ್ದು ಅಲ್ಲ. ಸಿಂಪಲ್ ಅಂದ್ರೆ ಜಸ್ಟ್ ಒಂದು ಸಿಂಪಲ್ ಇರ್ಬೇಕು. ಅದೇ ಸಿಂಪಲ್ ಅಲ್ಲ, ಇದು ಎರಡು ಸೆಂಟೆನ್ಸ್. ಬಿಕಾಸ್ ಅಂಡ್ ಈ ತರ ಎಲ್ಲ ಬಂದ್ರೆ ಏನಾಗುತ್ತೆ? ಕಾಂಪೌಂಡ್ ಸೆಂಟೆನ್ಸ್. ಸಿಂಪಲ್ ಟೆನ್ಸಸ್ ಅಂದ್ರೆ ಒಂದು ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಒಂದು ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಬಿಕಾಸ್ ಐ ಹ್ಯಾವ್ ಎನ್ ಇಂಟರ್ವ್ಯೂ ಇದೆ. ಬಿಕಾಸ್ ಅಂದ್ರೆ ಎರಡು ಸೆಂಟೆನ್ಸ್ ನ ಸೇರಿಸ್ತಾ ಇರೋದು. ಬಿಕಾಸ್ ಅಂಡ್ ಆರ್ ಇವೆಲ್ಲ ಬರುತ್ತಲ್ಲ, ಅಂಡ್ ಆರ್, ಬಿಕಾಸ್, ನಾರ್ ಇವೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಸೇರಿಸಿದಾಗ ಎರಡು ಸೆಂಟೆನ್ಸ್ ಗಳನ್ನ ಕೂಡ್ಸಕ್ಕೆ ಅದನ್ನ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ.
ಓಕೆ, ಇವೆಲ್ಲ ನೀವು ಗ್ರಾಮರ್ ಅಲ್ಲಿ ನೋಡಿ ಸ್ನೇಹಿತರೆ, ಸಿಂಪಲ್ ಗ್ರಾಮರ್ ತಿಳ್ಕೊಬೇಕಷ್ಟೇ ಇದಕ್ಕೆ. ಸೊ ನೆಕ್ಸ್ಟ್ ಬರ್ತೇನೆ. ಎ ಪರ್ಸನ್ ಹೂ ಇಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ಸ್ ವೈಲ್ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಬಿಸ್ನೆಸ್ ಈಸ್ ಆನ್, ಅಂದ್ರೆ ಒಬ್ಬ ರನ್ನಿಂಗ್ ಬಿಸ್ನೆಸ್ ರನ್ ಮಾಡ್ತಾ ಇರ್ತಕ್ಕಂಥ ಏನಂತ ಕರಿತೀವಿ, ಆಂಟ್ರಪ್ರಿನರ್ ಅಂತ ಕರಿತೀವಿ ಅಲ್ವಾ. ಆಂಟ್ರಪ್ರಿನರ್ ನಾವು ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದ್ರೆ ಆಂಟ್ರಪ್ರಿನರ್ ಅಂತ ಕರಿತೀವಿ. ಎ ಸೌಂಡ್ ಬರುತ್ತೆ ಅಂದ ತಕ್ಷಣ ಎ ಅಲ್ಲ ಅದು. ಆಂಟ್ರಪ್ರಿನರ್ ಅಂದ್ರೆ ಅದು ಇ ಸೈಲೆಂಟ್ ಇರುತ್ತೆ, ಎಂಟ್ರಪ್ರಿನರ್ ಅನ್ನಲ್ಲ. ಓಕೆ, ಇ ಬರುತ್ತೆ. ಯಾವ್ದು ಕರೆಕ್ಟ್ ಇಲ್ಲ ಆಂಟ್ರಪ್ರಿನರ್ಗೆ ಇದು ಹೇಳ್ತೀರಾ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಸ್ಪೆಲ್ಲಿಂಗ್ ಇರೋದು. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ. ಯು ಓಪನ್ ದ ಡೋರ್ ಪ್ಲೀಸ್ ಅಂತ ಇದೆ ಇಲ್ಲಿ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಕ್ಯಾನ್ ರಿಪ್ಲೇಸ್ ದ ಎಬೋ ಸ್ಟೇಟ್ಮೆಂಟ್ಸ್ ಆಸ್ ಪೊಲೈಟ್ ರಿಕ್ವೆಸ್ಟ್. ಈ ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಒಂದು ವಾಕ್ಯ ಏನ್ ಕೊಟ್ಟಿದ್ದಾನೆ, ಅದನ್ನ ಪೊಲೈಟ್ ಆಗಿ ಅಂದ್ರೆ ರಿಕ್ವೆಸ್ಟ್ ಆಗಿ, ಒಂದ್ ರೀತಿ ಕೇಳ್ಕೊಳ್ಳೋ ರೀತಿ ಪೊಲೈಟ್ ಆಗಿ, ಓಕೆ, ಅದನ್ನ ಯಾವ ಸೆಂಟೆನ್ಸ್ ಅಲ್ಲಿ ಇಲ್ಲಿ ಕೇಳಿದ್ದಾರೆ ಅಂತ. ಯು ಓಪನ್ ದ ಡೋರ್ ಪ್ಲೀಸ್ ಅಂತ ಇದೆ. ಓಕೆ, ಪ್ಲೀಸ್ ಅಂದ್ರೆ ಪೊಲೈಟ್. ಸೊ ಇದ್ರಲ್ಲಿ ಯಾವ್ದು ಅದಕ್ಕೆ ಮ್ಯಾಚ್ ಆಗುತ್ತೆ. ಕ್ಯಾನ್ ಯು ಓಪನ್ ದ ಡೋರ್, ಓ ಯು ಓಪನ್ ದ ಡೋರ್, ಮಸ್ಟ್ ಯು ಓಪನ್ ದ ಡೋರ್, ಶುಡ್ ನೋಡಿ ಈ ಮಸ್ಟ್ ಶುಡ್ ಇದೆಯಲ್ಲ, ಇವೆಲ್ಲ ಏನು ಅಂತಂದ್ರೆ ರಿಕ್ವೆಸ್ಟ್ ಅಲ್ಲ, ಕಮಾಂಡ್ ವರ್ಡ್ಸ್. ಕಮಾಂಡ್ ಅಂದ್ರೆ ಯು ಶುಡ್ ಡೂ ಇಟ್ ಅಂತ, ಯು ಶುಡ್, ಯು ಮಸ್ಟ್ ಅಂತ ಬರುತ್ತಲ್ಲ, ಇದನ್ನ ನಾವು ಕಮಾಂಡ್ ಮಾಡ್ತಕ್ಕಂಥದ್ದು, ಮಾಡ್ಲೇಬೇಕು ನೀನು, ಯು ಮಸ್ಟ್ ಡೂ ಇಟ್ ಅಂತೀವಿ. ಆದ್ರೆ ಇಲ್ಲಿ ರಿಕ್ವೆಸ್ಟ್ ಪೊಲೈಟ್ ಅಂದ್ರೆ ಕ್ಯಾನ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇದೆಯಾ, ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಅಂದ್ರೆ ಕ್ಯಾನ್, ಮೇ ಕಮ್ ಇನ್, ಕುಡ್ ಯು ಕಮ್ ಪ್ಲೀಸ್, ಓಕೆ, ಮೇ ಕಮ್ ಇನ್, ಕ್ಯಾನ್ ಯು ಕಮ್ ಪ್ಲೀಸ್, ಇವೆಲ್ಲ ಕರಿತೀವಲ್ಲ, ಕ್ಯಾನ್, ಮೇ, ಕುಡ್, ವುಡ್ ಯು ಕಮ್ ಅಂತ ಎಲ್ಲ ಕರಿತೀವಿ. ಇವೆಲ್ಲ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡೋ ರೀತಿ ಇರೋದು ವರ್ಡ್. ಶುಡ್, ಓಕೆ, ಮಸ್ಟ್, ಇವೆಲ್ಲ ಕಮಾಂಡ್ ವರ್ಡ್ಗಳು. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದನ್ನೇ ಕೇಳಬೇಕು ಅಂತಿಲ್ಲ. ಇದೇ ಕ್ವಶನ್ ಕಮಾಂಡ್ ವರ್ಡ್ ಯಾವುದು ಅಂತ ಕೇಳ್ಬಿಟ್ಟು ಕೇಳಬಹುದು. ಓಕೆ, ಪೊಲೈಟ್ ರಿಕ್ವೆಸ್ಟ್ ಬದಲು ಕಮಾಂಡ್ ಆಗಿ ಕೇಳುವಂತ ಸೆಂಟೆನ್ಸ್ ಯಾವುದು ಅಂತ ಕೇಳಬಹುದು. ಇಲ್ಲಿ ಪೊಲೈಟ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಕ್ಕಂಥ ವರ್ಡ್ ಯಾವುದು ಅಂದ್ರೆ ಕ್ಯಾನ್ ಯು ಓಪನ್ ದ ಡೋರ್ ಅಂತೀವಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಓಕೆ, ಎಸ್. ನೆಕ್ಸ್ಟ್ ಬನ್ನಿ, ನೋಂದಿಟ್ಟಿವರಿ ತುಂಬಾ ಕ್ವಶನ್ಸ್ ಗಳು ಮಾಡೋಣ. ಎಲ್ಲ ನಿಮ್ಗೆ ಒಂದೊಂದು ವಿಡಿಯೋ ಎಲ್ಲಾ ರೀತಿ ಫಾರ್ಮ್ಯಾಟ್, ಏನೇನ್ ಕ್ವಶನ್ಸ್ ಗಳು ಫಾರ್ಮ್ಯಾಟ್ ಬರುತ್ತೆ ಕೆಇಎಲಿ, ವಿಲೇಜ್ ಅಕೌಂಟ್ ಎಲ್ಲಾ ತರದ್ದು ಕವರ್ ಮಾಡ್ತೀವಿ. ಹಾಗೆ ಎಲ್ಲಾ ರೀತಿಯಾದ ನಿಮಗೆ ಮುಂದೆ ಕ್ವಶನ್ಸ್ ಗಳು ನೋಡ್ತಾ ಹೋಗ್ತೀರಾ. ಸೊ ವೆರಿ ಇಂಪಾರ್ಟೆಂಟ್. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ಪೇರ್, ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಇರ್ತಕ್ಕಂಥ ಪೇರ್ ಅಂದ್ರೆ ಜೋಡಿ. ಇದರಲ್ಲಿ 4 ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಆಗಿದೆ. ಪ್ರೊನೌನ್ಸಿಯೇಷನ್ ಯಾವ್ದು ಕರೆಕ್ಟ್ ಇದೆ ಹೇಳ್ತೀರಾ? ಪ್ರೊನೌನ್ ಸ್ಪೆಲ್ಲಿಂಗ್ ಏನು? PRONOUNC. ಪ್ರೊನೌನ್ಸಿಯೇಷನ್ಗೆ PRON, ಪ್ರೊನೌನ್ UNCITION. ಯಾವ್ದು ಕರೆಕ್ಟು? ಆಪ್ಷನ್ ಎ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, pardon me in conversation is used for. pardon me ಅಂತ pardon ಅಂತೆಲ್ಲ ಕೇಳಿರ್ತೀರಿ, ಇವಾಗೆಲ್ಲ ನೀವು ಯೂಸ್ ಮಾಡ್ತೀರಾ. ಈಗ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ನು ಹೇಳ್ತಾ ಇರೋದು ಕೇಳಿಸ್ಲಿಲ್ಲ ಅಂದ್ರೆ ಸಾರಿ ಅಥವಾ pardon ಅಂತ. ನೀವೆಲ್ಲ ಇಂಗ್ಲಿಷ್ ಮೂವಿಗಳೆಲ್ಲ ನೋಡಿರ್ತೀರ. ಇದು ಈಸಿ ಕ್ವಶನ್ ಆಯ್ತಾ, ಇದಕ್ಕೆ ಯಾವ್ದು ಗ್ರಾಮರ್ ಬೇಕಾಗಿಲ್ಲ. ಆಡು ಭಾಷೆ ಸ್ನೇಹಿತರೆ ಏನ್ ಮಾಡ್ಬೇಕಲ್ಲ, ನ್ಯೂಸ್ ಪೇಪರ್ ಓದ್ತಾ ಬನ್ನಿ, ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಕನ್ನಡ ಮೀಡಿಯಂ ಅವರು ನ್ಯೂಸ್ ಪೇಪರ್ ಓದ್ತಾ ಬನ್ನಿ, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೆಂಟೆನ್ಸ್ ಹೆಂಗ್ ಜೋಡಣೆ ಆಗ್ತಾ ಇರುತ್ತೆ. ನ್ಯೂಸ್ ಪೇಪರ್, ಎಡಿಟೋರಿಯಲ್ ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರ್ ನ ಹೇಳ್ತಾ ಇರೋದು. ಹಾಗೆ ಇಂಗ್ಲಿಷ್ ಚಾನೆಲ್ಸ್ ಗಳು, ನ್ಯೂಸ್ ಗಳು ನೋಡಿ, ನಿಮ್ಗೆ ಇಂಗ್ಲಿಷ್ ವೊಕ್ಯಾಬ್ಯುಲರೀಸ್, ಪದ ಪರಿಚಯ ಎಲ್ಲ ಆಗ್ತಾ ಇರುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಫೈನ್. ಈ pardon me ಅಂದ್ರೆ ಕೇಳಿಸ್ತಾರೆ, ಇನ್ನೊಮ್ಮೆ ಹೇಳು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಅಂತ. ಎಲ್ಲಿದೆ ಅದು? ಎಂಡಿಂಗ್ ಕನ್ವರ್ಸೇಷನ್ ಮುಗ್ಸಕ ಅಲ್ಲ. ಡ್ರಾಯಿಂಗ್ ಒನ್ ಅಟೆನ್ಷನ್ ನ ತಗೊಳಕ ಇದನ್ನ ಯೂಸ್ ಮಾಡೋ ಪದ ಅಲ್ಲ. ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಕ ಅಂದ್ರೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋ ಪದಕ್ಕೆ ಯೂಸ್ ಮಾಡ್ತೀವ ಅಲ್ಲ. ರಿಕ್ವೆಸ್ಟಿಂಗ್ ಟು ರಿಪೀಟ್ ವಾಟ್ ಹ್ಯಾಸ್ ಬಿನ್ ಸೆಡ್. ಏನ್ ಹೇಳಿದ್ದೆ ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ಅಂತ ಅಲ್ವಾ. ಸೊ ಸಾರಿ ಅಥವಾ pardon me ಅಂತೀವಿ ನಾವು. ಎಸ್. ನೆಕ್ಸ್ಟ್ ಬರ್ತೇವೆ ಫಿಲ್ ಇನ್ ದ ಬ್ಲಾಂಕ್ಸ್. ಇದಕ್ಕೆಲ್ಲ ಗ್ರಾಮರ್ ಬೇಕಾಗಿಲ್ಲ ಸ್ನೇಹಿತರೆ, ಅದನ್ನೇ ಹೇಳಿದೆ. ನೀವು ಹೆಚ್ಚು ಏನ್ ಮಾಡ್ಬೇಕು, ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಇದಕ್ಕೆ ಓದ್ತಾನೆ ಪದಗಳು ನಿಮ್ ಬಾಯಲ್ಲಿ ಬಂದ್ಬಿಡತ್ತೆ. ಯಾವಾಗ ಬರುತ್ತೆ? ನೀವು ನ್ಯೂಸ್ ಪೇಪರ್ ಓದ್ಬೇಕು, ಇಂಗ್ಲಿಷು ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೋಬೇಕು. ಹಿ ವಾಸ್ ಸೋ, ನೋಡಿ ನನಗೆ ಬಂತು. ಹಿ ವಾಸ್ ಸೋ ಕನ್ಸ್ಯೂಮ್ಡ್. ಇಲ್ಲಿ ನೋಡಿ, ಹಿ ವಾಸ್ ಡ್ಯಾಶ್ ಕನ್ಸ್ಯೂಮ್ಡ್ ವಿತ್ ಫಿಲಾಂಥ್ರೋಫಿ ಡ್ಯಾಶ್ ಹಿ ಗೇವ್ ಅವೇ ಎವ್ರಿಥಿಂಗ್ ಟು ಚಾರಿಟಿ. ಅಂದ್ರೆ
ಇವನ್ ಎಷ್ಟು ಅದ್ರಲ್ಲಿ ಮುಳುಗೋಗಿದ್ದ ಅಂದ್ರೆ ಅಂತ ಅರ್ಥ ಇಲ್ಲಿ. ಕನ್ಸ್ಯೂಮ್ಡ್ ಅಂದ ತಕ್ಷಣ ಕನ್ಸ್ಯೂಮ್ ಅಂದ್ರೆ ತಿನ್ನೋದು ಆತರ ಅಲ್ಲ, ಪಟ್ಕೊಳ್ಳೋದು, ಮುಳುಗೋಗೋದು ಅದ್ರಲ್ಲೇ, ಓಕೆ, ಅದ್ರಲ್ಲೇ ಇದಾಗೋದು, ತಲೀನನಾಗೋದು ಅನ್ನೋ ರೀತಿ ಕೂಡ ಬರುತ್ತೆ. ಇಲ್ಲಿ ಪ್ರೋಸ್ ಇದೆ ಮೊದಲನೇ ಇದಕ್ಕೆ, ಸಚ್ ಇದೆ. ಈ ವಾಸ್ ಸಚ್ ಕನ್ಸ್ಯೂಮ್ಡ್ ಅಂತ ಬರುತ್ತೆ. ಟು ಕನ್ಸ್ಯೂಮ್ಡ್ ಅಂದ್ರೆ ಇಲ್ಲಿ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವನು ಫಿಲಾಂಟ್ರಫಿ, ದಾನ ಧರ್ಮ ಮಾಡೋದು. ಎಷ್ಟು ಅಂತಂದ್ರೆ ಅವನು ಅಷ್ಟು ಮುಳುಗೋಗಿದ್ದಾನೆ, ಫುಲ್ ದಾನ ಮಾಡೋದ್ರಲ್ಲಿ ಮುಳುಗೋಗಿದ್ದಾನೆ ರೀತಿ. ಸೊ ಟೂ ಬರಬಾರ್ದು ಇಲ್ಲಿ. ಯಾವಾಗ ಟೂ ಬರುತ್ತೆ, ತಿನ್ನೋ ಪದಾರ್ಥಗಳು ಆತರ ಇನ್ನಾರು ಇದ್ದಾಗ ನಾವು, ಅಥವಾ ಏನಾರು ತುಂಬಾ ಟೂ ಮಚ್ ಮಾಡ್ತಾ ಇದೆ ಅಂದಾಗ ಬರುತ್ತೆ. ಸೊ ಇಲ್ಲಿ ಸೋ ಬರ್ಬೇಕು ಇಲ್ಲಿ. ಈ ವಾಸ್ ಸೋ ಕನ್ಸ್ಯೂಮ್ಡ್ ವಿತ್ ಫಿಲಾಂಟ್ರೋಫಿ ದಟ್ he gave away everything to charity. ಎಲ್ಲನೂ ಕೂಡ ಚಾರಿಟಿಗೆ ದಾನ ಮಾಡ್ತಾನೆ, ದಾನ ಮಾಡ್ಬಿಡ್ತಾನೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಬರ್ತೇನೆ. There would be a steep hike in oil price after the war. ಇಲ್ಲಿ ನೋಡಿ, ಇದು ಅಂಡರ್ಲೈನ್ ಮಾಡಿದ್ದಾನೆ. ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ದ ವರ್ಡ್ ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ನಾನು ಏನ್ ಹೇಳ್ದೆ, ಓದ್ಬೇಕಾದ್ರೆ ಪ್ರೊನೌನ್ಸ್ ಮಾಡಿದೆ, ದೇ ವುಡ್ ಬಿ ಅಂತ ಹೇಳ್ದೆ. ಇಲ್ಲಿ ವುಡ್ ಅಂತಿಲ್ಲ, ಇಲ್ಲಿ ನಿಮಗೆ ಮೇಲ್ಗಡೆ ಕಾಮ ರೀತಿ ಕೊಟ್ಟು ಡಿ ಹಾಕಿ ಬಿ ಕೊಟ್ಟಿದ್ದಾನೆ. ಅಂದ್ರೆ ಪ್ರೊನೌನ್ಸ್ ಈಗ ಹಿಂಗಿರುತ್ತೆ, ಡಸಂಟ್ ಅಂತ ಬರೀತೀವಿ, ಅದನ್ನ ನಾವು ಡಸ್ ನಾಟ್ ಅನ್ನ ಡಸಂಟ್ ಅಂತ ಹೇಳ್ತೀವಿ. ಈ ತರದ ಡಸಂಟ್ ಅಂದ್ರೆ ಮೀನಿಂಗ್ ಏನರ್ಥ, ಡಸಂಟ್ DOESNT ಅಂತ ಏನ್ ಬರ್ತೀವಿ, ಅದ್ರ ಮೀನಿಂಗ್ ಏನರ್ಥ, DOESNOT ಅಂತ, ಡಸ್ ನಾಟ್ ಅಂತ ಅರ್ಥ ಅಲ್ವಾ. ಹಾಗೆ ಇದ್ರ ಅರ್ಥ ದೇ ವುಡ್ ಬಿ ಅಂತ. ದೇ ವುಡ್ ಬಿ ಎಲ್ಲಿದೆ ಸರ್, ಇಲ್ಲಿದೆ. ದೇ ವುಡ್ ಬಿ, ದೇ ಶುಡ್ ಬಿ ಅಲ್ಲ, ದೇ ವುಡ್ ಬಿ ಅಂತ ಅದ್ರ ಮೀನಿಂಗ್. ಡಸ್ ನಾಟ್, ಕುಡಂಟ್ ಅಂದ್ರೆ ಕುಡ್ ನಾಟ್ ಅಂತ ಅರ್ಥ. ಹಾಗೆ ಇದು ದೇಡ್ ಬಿ ಅಂದ್ರೆ ದೇ ವುಡ್ ಬಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಬರ್ತೇವೆ. ಎನ್ ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂಸ್ ಆಫ್ ಡ್ಯಾಶ್ ಲ್ಯಾಂಗ್ವೇಜ್. ಈಗ ಒಂದು ಪತ್ರ ಬರೀತೀರಾ, ಅಫಿಷಿಯಲ್ ಲೆಟರ್. ಓಕೆ, ಅಫಿಷಿಯಲ್ ಲೆಟರ್ ನ ಏನಂತ ಬರೀತೀರಾ, ಪರ್ಸನಲ್ ಅಲ್ಲ, ಇದು ಅಫಿಷಿಯಲ್. ಅಂದ್ರೆ ಏನಾದ್ರು ಕಮ್ಯುನಿಕೇಶನ್, ಯಾವ್ದಾದ್ರು ಒಂದು ಆಫೀಸ್ಗೋ, ನ್ಯೂಸ್ ಪೇಪರ್ಗೋ, ಯಾವ್ದಾದ್ರು ಒಂದು ಸರ್ಕಾರಿ ಅಧಿಕಾರಿಗೋ ಅಫಿಷಿಯಲ್ ಆಗಿ ಪತ್ರ ಬರೆಯೋದು, ಅಥವಾ ನಿಮ್ಮ ಕೆಲಸ ಮಾಡ್ತಾ ಇದ್ರೆ ಮೇಲಾಧಿಕಾರಿಗೋ, ಅದನ್ನ ಯಾವ ರೀತಿ ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಅಫಿಷಿಯಲ್ ಲೆಟರ್ ಇಸ್ ಆಲ್ಸೋ ಕಾಲ್ಡ್ ಫಾರ್ಮಲ್ ಲೆಟರ್. ಪರ್ಸನಲ್ ಲೆಟರ್ ನ ಏನಂತ ಕರಿತೀವಿ, ಪರ್ಸನಲ್ ಲೆಟರ್ ನ ಕ್ಯಾಶುಯಲ್ ಲೆಟರ್ ಅಂತ ಕರಿತೀವಿ. ಪರ್ಸನಲ್ ಲೆಟರ್ ಅಂದ್ರೆ ನಿಮ್ಗೆ ಕ್ಯಾಶುಯಲ್ ಆಗಿ ಬರುತ್ತೆ, ಫ್ರೆಂಡ್ಸ್ಗೆ, ಬೇರೆಯವ್ರಿಗೆ, ಸಂಬಂಧಿಕರಿಗೆ, ಅಥವಾ ಪೇರೆಂಟ್ಸ್ ಬೇರೆ ಕಡೆ ಇದ್ರೆ ಕ್ಯಾಶುಯಲ್ ಲೆಟರ್. ಓಕೆ, ಸೊ ಇಲ್ಲಿ ಅಫಿಷಿಯಲ್ ಲೆಟರ್ ಅಂದ್ರೆ ಫಾರ್ಮಲ್. ದಿಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರೋಣ. ಎಸ್, ಗ್ರಾಮರ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಸಾರಿ, ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಗ್ರಾಮರ್ ಅಲ್ಲಿ ಟಿಕಲಿ ಯಾವುದು ಕರೆಕ್ಟ್ ಆಗಿದೆ ಅಂತ. ಸರಳ ಡಸ್ ನಾಟ್ ನೋ ದ ರೂಲ್ಸ್ ಆಫ್ ದ ಕಂಪನಿ. ಸರಳ ಡಸ್ ನಾಟ್ ನೋಸ್ ದ ರೂಲ್ಸ್ ಆಫ್ ದ ಕಂಪನಿ. Sarala do not know the rules of the company. Sarala not know the rules of the company. ಇಲ್ಲಿ ನಿಮಗೆ ಅದೇ ಹೇಳಿದ್ದು, ಸಿಂಪಲ್ ಗ್ರಾಮರ್ ಗೊತ್ತಿರಬೇಕು. ಅದಕ್ಕೆ ನಾ ಆ ವಿಡಿಯೋ ನೋಡಿ ಅಂತ ಹೇಳಿದೆ ಸ್ನೇಹಿತರೆ. ಗ್ರಾಮರ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಕಂಪ್ಲೀಟ್ ಸಿಂಗಲ್ ಒಂದೇ ವಿಡಿಯೋದಲ್ಲೆಲ್ಲ ಕವರ್. ಅದನ್ನ ಕೂತ್ಕೊಂಡು ನೋಡಿ ನೀವು ಸಾಕು. ಇಲ್ಲಿ ಫಸ್ಟ್ ಪರ್ಸನ್, ಈಗ ನಾವು ಪ್ರಥಮ ಪುರುಷ, ದ್ವಿತೀಯ ಪುರುಷ ನಾವೆಲ್ಲ ಓದ್ತೀವಲ್ಲ ಕನ್ನಡ ಗ್ರಾಮರ್, ಹಂಗೆ ಇಲ್ಲೂ ಕೂಡ ಫಸ್ಟ್ ಪರ್ಸನ್ ಅಂತ ಇರ್ತಾರೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಓಕೆ, ಥರ್ಡ್ ಪರ್ಸನ್. ಓಕೆ, ಥರ್ಡ್ ಪರ್ಸನ್ ಅಂತ ಕರಿತೀವಿ. ಯಾರು ಫಸ್ಟ್ ಪರ್ಸನ್ ಅಂದ್ರೆ ಯಾರು, ಸೆಕೆಂಡ್ ಪರ್ಸನ್ ಅಂದ್ರೆ ಯಾರು ಕರಿತೀವಿ, ಥರ್ಡ್ ಪರ್ಸನ್ ಅಂದ್ರೆ ಯಾರು ಗೊತ್ತಿರಬೇಕು ನಿಮ್ಗೆ. ಈಗ ಇದು ಫಸ್ಟ್ ನಾನು ಹೇಳ್ಬಿಡ್ತೀನಿ ನೋಡಿ. ಸರಳ ಡು ನಾಟ್ ಯೂಸ್ ಮಾಡಕ್ಕಾಗಲ್ಲ, ಡಸ್ ನಾಟ್ ಬರ್ಬೇಕಾಗತ್ತೆ. ಡು ನಾಟ್ ಬರಲ್ಲ ಸರಳ ಜೊತೆ ಮಾಡಿದಾಗ. ಸರಳ ಅಂದ್ರೆ ಹುಡುಗಿ ಅಂದ್ರೆ ಶಿ ಅಥವಾ ಹಿ ಅಂತ ಏನ್ ಕರಿತೀವಿ, ದಟ್ ಇಸ್ ಕಾಲ್ಡ್ ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಇದ್ದಾಗ ನಾವು ಡೂ ನಾಟ್ ಅಂತ ಯೂಸ್ ಮಾಡ್ತೀವಿ. ಡಸ್ ನಾಟ್ ಯಾವಾಗ್ಲೂ ನಾವು ಯೂಸ್ ಮಾಡೋದು ಥರ್ಡ್ ಪರ್ಸನ್ ಜೊತೆ. ಥರ್ಡ್ ಪರ್ಸನ್ ಅಂದ್ರೆ ಶಿ ಅಥವಾ ಹಿ ಅಂತಂದ್ರೆ ಏನಂತ, ಸರಳ ಅಂತಕ್ಕಂದ್ರೆ ಹುಡುಗಿ, ಶಿ ಅಂತ ಆಯ್ತು ಅವಳು, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಹೇಳ್ತೀನಿ ಯಾರು ಅಂತ. ಸೊ ನಾನು ಫಸ್ಟ್ ಡು ನಾಟ್ ಏನಕ್ಕೆ ಯೂಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೇನೆ. ಸೊ ನಾಟ್ ಅಂತಿದೆ, ನಾಟ್ ನೋ ಅಂತಿದೆ, ಇದು ಯೂಸ್ ಮಾಡೋದು. ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಇವೆರಡಲ್ಲಿ ಒಂದಾಗಬೇಕು. ಡಸ್ ನಾಟ್ ನೋ ಇದೆ, ಡಸ್ ನಾಟ್ ನೋಸ್ ದ ರೂಲ್ಸ್ ಇದೆ, ಡಸ್ ನಾಟ್ ನೋ ದ ರೂಲ್ಸ್. ರೂಲ್ಸ್ ಅಂಡ್ ನೋಸ್ ಅಂತ ಎರಡೂ ನಿಮಗೆ ಪ್ಲೂರಲ್ ಬರಂಗಿಲ್ಲ ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಸ್ ನಾಟ್ ನೋ ದ ರೂಲ್ಸ್ ಆಫ್ ದ ಕಂಪನಿ. ಹೇಳ್ತೇನೆ ಯಾಕೆ ಅಂತ ನಿಮ್ಗೆ. ನೋಡಿ, ಫಸ್ಟ್ ಪರ್ಸನ್ ಅಂದ್ರೆ ಯಾರು, ಫಸ್ಟ್ ಪರ್ಸನ್ ಅಂದ್ರೆ ನಾನು ಅಥವಾ ನೀನು. ಈಗ ನೋಡಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಐ, ಪ್ಲೂರಲ್ ಆದ್ರೆ ಫಸ್ಟ್ ಪರ್ಸನ್ ಅಂದ್ರೆ ವಿ.
ಸೆಕೆಂಡ್ ಪರ್ಸನ್ ಅಂದ್ರೆ ನೀನು ಯು, ಸಾರಿ ಫಸ್ಟ್ ಪರ್ಸನ್ ಅಂದ್ರೆ ನಾನು ನಾವು, ಸೆಕೆಂಡ್ ಪರ್ಸನ್ ಅಂದ್ರೆ ನೀನು ನೀವು ಯು, ಸೆಕೆಂಡ್ ಪರ್ಸನ್ ಅಂದ್ರೆ ಸಿಂಗ್ಯುಲರ್ ಆದ್ರೆ ಯು, ಪ್ಲೂರಲ್ ಅಂದ್ರೆ ಬಹುವಚನ ಅಂದ್ರೆ ನೀವು ಅಂತ ಕರಿತೀವಿ, ಅಂದ್ರೆ ದೇ ಅಂತೆಲ್ಲ ಕರಿತೀವಿ. ಥರ್ಡ್ ಪರ್ಸನ್ ಅಂದ್ರೆ ದೇ. ಡಸ್ ನಾಟ್ ಯೂಸ್ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಅಥವಾ ಶಿ ಅಂತ ಏನ್ ಕರಿತೀವಿ, ಅದಕ್ಕೆ ನಾವು ಡಸ್ ನಾಟ್ ಇಸ್ ಯೂಸ್ ನ ಮಾಡ್ತೀವಿ. ಅಂದ್ರೆ ಡಸ್ ನಾಟ್ ಅಂತಕ್ಕಂಥದ್ದನ್ನ ನಾವು ಸಿಂಗ್ಯುಲರ್ ಇದ್ದಾಗ ಅಥವಾ ಹಿ ಶಿ ಇದ್ದಾಗ ನಾವು ಯೂಸ್ ಮಾಡ್ತೀವಿ. ಸೊ ಸರಳ ಅಂತಿರೋದ್ರಿಂದ ಇಲ್ಲಿ ಶಿ ಹಿ ಆಗುತ್ತೆ, ಸೊ ಅಲ್ಲಿ ಯೂಸ್ ಮಾಡ್ತೀವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಪ್ಲೂರಲ್ ಇದ್ರೆ ದೇ ಡೋಂಟ್. ಡಸ್ ನಾಟ್ ಅಂತಕ್ಕಂಥದ್ದು ನಾವು ಸಿಂಗ್ಯುಲರ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ನಾನು ನಿಮ್ಗೆ ಹೇಳ್ದೆ, ಈಗ ಫಾರ್ ಎಕ್ಸಾಂಪಲ್ ನೋ ನೋ ಇದೆ, ಈಗ ನೋಡಿ ಐ ಹಿ ನೋಸ್ ಅಂತ ಬರಿಬಹುದು, ಸರಳ ನೋಸ್, ಶಿ ನೋಸ್ ಅವಳು ಗೊತ್ತು, ಸಿಂಗ್ಯುಲರ್ ಇದೆ ಶಿ ಒಬ್ಳೆ, ನೋಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹಿ ವಾಂಟ್ಸ್ ಟು ನೋ ಅಬೌಟ್ ಮೀ, ಅವನಿಗೆ ನನ್ನ ಬಗ್ಗೆ ಹಿ ವಾಂಟ್ಸ್ ಅಂತ ಬರ್ತಾ ಇದೆ, ವಾಂಟ್ಸ್, ಹಿ ವಾಂಟ್ ಟು ನೋ ಅಲ್ಲ, ವಾಂಟ್ ಸಿಂಗ್ಯುಲರ್ ಒಬ್ನೇ ಇದ್ದಾಗ ನಾವು ಪ್ಲೂರಲ್ ವಾಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಅದೇ ಅವರಿದ್ದಾಗ ದೇ ವಾಂಟ್ ಟು ನೋ ಅಬೌಟ್ ಹಸ್ ಅಂತ ಬರೀತೀವಿ, ಅಥವಾ ಅಬೌಟ್ ಮೀ. ಇಲ್ಲಿ ದೇ ವಾಂಟ್ ಅಂತ ಬರಿತೀವಿ, ಹಿ ವಾಂಟ್ಸ್ ಅಂತ ಬರ್ತೀವಿ. ಬಟ್ ಇಲ್ಲಿ ನೋಡಿ, ಈ ವಾಂಟ್ಸ್ ಇದೆ, ಇಲ್ಲಿ ನೋ ಇದೆ, ಅದಕ್ಕೆ ಇಲ್ಲಿ ವಾಂಟ್ಸ್ ಅಂತ ಇಲ್ಲ. ಹಿ ನೋಸ್ ದಟ್ ಐ ಹೇಟ್ ಹಿಸ್ ಚಾಕ್ಲೇಟ್. ನೋಡಿ, ವಾಂಟ್ಸ್ ನೋಸ್ ಅಂತ ಬರುತ್ತಾ, ಬರಲ್ಲ. ಕ್ರಿಯೆ ನಾವ್ ಏನ್ ಮಾಡ್ತಾ ಇದೀವಿ, ಒಂದ್ ಕಡೆ ಮಾತ್ರ ಬರುತ್ತೆ, ಮೇನ್ ಕ್ರಿಯೆ ಯಾವುದು ಅಂತ, ವರ್ಬ್. ಸೊ ಹಾಗಾಗಿ ಸೊ ಇಲ್ಲಿ ರೂಲ್ಸ್ ಇದೆ ನೋಡಿ, ನೋಸ್ ಇದೆ, ಇದು ಪ್ರಾಪರ್ ಗ್ರಾಮೆಟಿಕಲಿ ಕರೆಕ್ಟ್ ಅಲ್ಲ. ಸೊ ಸರಳ ಡಸ್ ನಾಟ್ ಎಲ್ಲಿ ಯೂಸ್ ಮಾಡ್ತೀವಿ, ಹಿ ಶಿ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಸಿಂಗ್ಯುಲರ್ ಥರ್ಡ್ ಪರ್ಸನ್ ಅಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ ಡಸ್ ನಾಟ್ ಬರಬೇಕು, ಡು ನಾಟ್ ಬರಲ್ಲ. ಸರಳ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಸರಳ ಅಂದ್ರೆ ಶಿ ಅಲ್ವಾ, ಹುಡುಗಿ ಶಿ, ಅಥವಾ ಅವಳ ಜಾಗದಲ್ಲಿ ಶಿ ಅಂತ ಬೇಕಾದ್ರು ಇರ್ಬೋದು, ಅಥವಾ ಹಿ ಅಂತ ಬೇಕಾದ್ರು ಇರ್ಬೋದು. ಅರ್ಥ ಆಗ್ತಿಲ್ಲ. ಡು ನಾಟ್ ಎಲ್ಲಿ ಯೂಸ್ ಮಾಡಲ್ಲ, ಡಸ್ ನಾಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿಲ್ಲ. ಫೈನ್. ಸೊ ಇವೆಲ್ಲ ನಿಮ್ಗೆ ಗ್ರಾಮರ್ ಅಲ್ಲಿ ಅಲ್ಲಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ನೆಕ್ಸ್ಟ್ ಬರ್ತದೆ, ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ದ ವರ್ಡ್ ಕುಡ್ ವುಡ್ ಮೇ ಯೂಸ್ಡ್. ಅದು ನಿಮ್ಗೆ ಹೇಳಿದೆ, ಕುಡ್ ವುಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಓಕೆ, ಪೊಲೈಟ್ ಅಥವಾ ರಿಕ್ವೆಸ್ಟ್ ಓಕೆ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮೇಕಿಂಗ್ ಎ ರಿಕ್ವೆಸ್ಟ್ ಇಲ್ಲೇ ಇದೆಯಲ್ಲ, ಇದೇ ಕರೆಕ್ಟ್. ಎಕ್ಸ್ಪ್ರೆಸಿಂಗ್ ಎನ್ ಅಪಾಲಜಿಗೆ ಯೂಸ್ ಮಾಡ್ತೀವ, ಅಸರ್ಟಿಂಗ್ ಒನ್ ಸೆಲ್ಫ್, ರಿಜೆಕ್ಟಿಂಗ್ ಎನ್ ಆಫರ್. ಅಪಾಲಜಿಗೂ ಕೂಡ ಯೂಸ್ ಮಾಡ್ತಾರೆ, ಬಟ್ ಅದಕ್ಕಿಂತ ರಿಕ್ವೆಸ್ಟ್ ಇಸ್ ವೆರಿ ಪ್ರಾಪರ್ ಆನ್ಸರ್ ಆಗುತ್ತೆ, ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್. ವುಡ್ ಯು ಕಮ್ ಪ್ಲೀಸ್, ವುಡ್ ಯು ಕಮ್ ಪ್ಲೀಸ್, ಮೇ ಐ ಕಮ್ ಇನ್, ರಿಕ್ವೆಸ್ಟ್ ಮಾಡ್ತೀವಲ್ವಾ, ನೀವೆಲ್ಲರೂ ಹೋಗ್ಬೇಕು ಇಂಟರ್ವ್ಯೂಗೆ, ಡೋರ್ ಓಪನ್ ಮಾಡಿ ಇಂಗ್ಲಿಷ್ ಮೇ ಐ ಕಮ್ ಇನ್ ಬರ್ಬೋದಾ ಅಂತ ರಿಕ್ವೆಸ್ಟ್ ಮಾಡ್ತೀವಲ್ಲ ಅದು. ನೆಕ್ಸ್ಟ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಆಲ್ಸೋ ನೋನ್ ಆಸ್. ಸಿಂಪಲ್ ಡೆಫಿನಿಷನ್ ಕೇಳ್ತಾನೆ, ಈ ತರ ಡೆಫಿನಿಷನ್ಸ್ ಬರುತ್ತೆ ಸ್ನೇಹಿತರೆ. ಡೆಫಿನಿಷನ್ಸ್ ಅಂದ್ರೆ ಈಗ ಪ್ರೊನೌನ್ ಅಂದ್ರೆ ಏನು, ಅದರಲ್ಲಿ ವಿಧಗಳು, ಆ ವಿಧಗಳಲ್ಲಿ ಡೆಫಿನಿಷನ್. ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಏನು, ಪೊಸೆಸಿವ್ ಪ್ರೊನೌನ್ ಅಂದ್ರೆ ಏನು, ಓಕೆ, ನೌನು, ಅಡ್ಜೆಕ್ಟಿವ್, ಫೈನ್, ಅಡ್ವರ್ಬ್ ಅಂದ್ರೆ ಏನು, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಸಿಂಪಲ್ ಗ್ರಾಮರ್. ಓಕೆ, ನಾವು ಮಾಡಿದೀವಿ. ಐ ವಿಲ್ ಶೋ ಯು ದಿಸ್ ಗ್ರಾಮರ್ ವಿಡಿಯೋ, ಯು ಕ್ಯಾನ್ ಗೋ, ಯು ವಿಲ್. ಅಥವಾ ಗ್ರಾಮರ್ ನ ನಾವು ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ನೌನ್ ಮಾತ್ರ ಓದ್ಬೇಕು, ನಮ್ಮ ಗ್ರಾಮರ್ ಪ್ಲೇ ಲಿಸ್ಟ್ ಹೋದ್ರೆ ನಮ್ಮ ಚಾನಲ್ ಇಂಗ್ಲಿಷ್ ಗ್ರಾಮರ್ ಅಂತಿದೆ, ಅಲ್ಲಿ ಹೋದ್ರೆ ಚಾಪ್ಟರ್ ವೈಸ್ ಮಾಡಿದ್ವಿ. ನೌನ್ ನಾಮಪದ ಅಂದ್ರೆ ಏನು, ಇಂಗ್ಲಿಷ್ ಕನ್ನಡ, ಪ್ರೊನೌನ್ ಸರ್ವನಾಮ, ಅಡ್ಜೆಕ್ಟಿವ್ ವಿಶೇಷಣಗಳು, ವರ್ಬ್ಗೂ ಏನ್ ಡಿಫ್ರೆನ್ಸ್, ಸೆಂಟೆನ್ಸ್ ಅರೇಂಜ್ಮೆಂಟ್, ಈ ತರ ನಿಮಗೆ ಅಲ್ಲೂ ಸಿಗುತ್ತೆ. ಅಥವಾ ಅದ್ರ ಬದಲು ಸಿಂಗಲ್ ವಿಡಿಯೋ ಇದನ್ನು ಅದೆಲ್ಲ ಏನ್ ಮಾಡಿದೀವಿ ಅದೆಲ್ಲ ಈ ವಿಡಿಯೋದಲ್ಲೂ ಇದೆ, ಸಿಂಗಲ್ ವಿಡಿಯೋ ನೋಡಿದ್ರು ಆಯ್ತು. ಓಕೆ, ಫಸ್ಟ್ ಇಲ್ಲಿ ಈಗ ಕ್ವಶನ್ ಬರ್ತೇನೆ. ರಿಫ್ಲೆಕ್ಸಿವ್ ಪ್ರೊನೌನ್ ನಾವು ಇಂಟೆನ್ಸಿವ್ ಪ್ರೊನೌನ್ ಅಂತ ಕೂಡ ಕರಿತೀವಿ, ಇಂಟೆನ್ಸಿವ್, ಅಥವಾ ಕಾಂಪೌಂಡ್ ಪರ್ಸನಲ್ ಪ್ರೊನೌನ್ ಅಂತ ಕೂಡ ಕರಿತೀವಿ. ಇಂಟೆನ್ಸಿವ್ ಅಥವಾ ಕಾಂಪೌಂಡ್ ಪರ್ಸನಲ್ ಅಂತ ಪ್ರೊನೌನ್ ಗಳಲ್ಲಿ ನಾವು ನೋಡ್ತಾ ಇದ್ರೆ, ಅಂದ್ರೆ ಇದು ಏನ್ ಹೇಳುತ್ತೆ ಅಂತಂದ್ರೆ ಸಿಂಪಲ್ ಸರ್, ನಾನು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಮೈ ಸೆಲ್ಫ್ಸ್ ಅಂತ ಪದ ಬರುತ್ತೆ, ಅದನ್ನ ನಾವು ಎಂತ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ತೋರಿಸ್ತೀನಿ ನನಗೆ. ಈಗ ಟೈಪ್ಸ್ ಆಫ್ ಪ್ರೊನೌನ್ ನಾವು ನೋಡಿದ್ರೆ ನೋಡಿ, ಇದು ನಮ್ಮ ಗ್ರಾಮರ್ ವಿಡಿಯೋದಿಂದ ತಗೊಂಡ್ಬಂದಿರೋ ಸ್ಲೈಡ್. ಪರ್ಸನಲ್ ಪ್ರೊನೌನ್ ವೈಯಕ್ತಿಕ ಸರ್ವನಾಮ, ಐ, ಮೀ, ಶಿ. ಪೊಸೆಸಿವ್ ಪ್ರೊನೌನ್ ಅಂದ್ರೆ ಸ್ವಾಮ್ಯ ಸೂಚಕ ಸರ್ವನಾಮ, ಅಂದ್ರೆ ಮೈನ್, ಮೈ, ಹಿಯರ್, ಯುವರ್ಸ್ ಅಂತ ಬರುತ್ತೆ. ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಯುವರ್ ಸೆಲ್ಫ್, ಮೈ ಸೆಲ್ಫ್, ಹಿಮ್ಸೆಲ್ಫ್, ಅವರ್ ಸೆಲ್ಫ್ ಅಂತ. ಈಗ ನಾನು ನನ್ ಬಗ್ಗೆ ಮಾತಾಡ್ತೀನಿ, ಐ ಲವ್ ಟು ಡೂ ಮೈ ಸೆಲ್ಫ್ ಅಂತೀನಿ. ಇಲ್ಲಿ ನಾನು ನನ್ನ ಬಗ್ಗೆ, ಐ ಮೈ ಸೆಲ್ಫ್,
ನೀನು ನಿನ್ ಬಗ್ಗೆ ಯುವರ್ ಸೆಲ್ಫ್ ಅಂತ ಒಂದೇ ಪದ ವಾಕ್ಯದಲ್ಲಿ ಯಾವಾಗ ಬರುತ್ತೆ ಓಕೆ ಅದನ್ನ ಇಂಟೆನ್ಸಿವ್ ಪ್ರೊನೌನ್ ಅಥವಾ ಕಾಂಪೌಂಡ್ ಪರ್ಸನಲ್ ಪ್ರೊನೌನ್ ಅಥವಾ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಈಗ ರಿಲೇಟಿವ್ ಪ್ರೊನೌನ್ ಅಂದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ರಿಲೇಟಿವ್ ಪ್ರೊನೌನ್ ಇಲ್ಲೇ ಕೊಟ್ಟಿದೆ. ಹೂ ವಾಸ್ ವಿಚ್ ದಟ್ ಅಂತೆಲ್ಲ ಬರುತ್ತಲ್ಲ ಹೂ ಅದು ರಿಲೇಟಿವ್. ಡೆಮಾನ್ಸ್ಟ್ರೇಟಿವ್ ಅಂದ್ರೆ ದಿಸ್ ದಟ್ ಅಂತ ಬರುತ್ತಲ್ಲ ಅದನ್ನ ದೋಸ್ ದೀಸ್ ಅಂತ ಬರುತ್ತಲ್ಲ ಅದನ್ನ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಓಕೆ ಇದನ್ನ ನಿಮಗೆ ಸೆಂಟೆನ್ಸ್ ಅಲ್ಲೂ ಕೂಡ ಉದಾಹರಣೆ ತಗೊಂಡು ಕೂಡ ಹೇಳಿದೀನಿ ನೋಡಿ. ಈಗ ಈ ತರ ಈ ತರ ಇರುತ್ತೆ ನಮ್ಮ ಗ್ರಾಮರ್ ವಿಡಿಯೋದಲ್ಲಿ. ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಏನು ಇಲ್ಲಿ ಡಿಸ್ಕ್ರೈಬ್ ಮಾಡಿದೀವಿ. ಎಕ್ಸಾಂಪಲ್ ನೋಡಿ, ಐ ಅನ್ನೋದು ನಾನು, ಮೈ ಸೆಲ್ಫ್ ನನ್ ಬಗ್ಗೆ, ಶಿ ಹರ್ ಸೆಲ್ಫ್ ಅವಳ ಬಗ್ಗೆ ಹೇಳ್ತಾ ಇದ್ದಾಳೆ. ಈ ತರ ಬರೋತಕ್ಕಂತ ಇದು ನಿಮ್ಗೆ ಎಕ್ಸಾಂಪಲ್ ಹಿಂಗೂ ಕೇಳ್ಬೋದು. ಈ ತರ ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾನೆ, ಶಿ ಕೆಪ್ ಟೆಲ್ಲಿಂಗ್ ಹರ್ ಸೆಲ್ಫ್ ದಟ್ ಪೇನ್ ವುಡ್ ಗೋ ಅವೇ. ಅವಳಿಗೆ ಹೇಳ್ಕೊತಾ ಇದ್ದಾಳೆ ನೋವು ಮರೆ ಆಗತ್ತೆ ಹೋಗುತ್ತೆ ಅಂತ. ಈ ತರ ಪದಗಳು ಸೆಂಟೆನ್ಸ್ ಕೊಟ್ಬಿಟ್ಟು ಇದು ಯಾವ ರೀತಿ ಸೆಂಟೆನ್ಸ್ ಅಂತ ಕೇಳ್ಬೋದು. ಯಾವ ಪ್ರೊನೌನ್ ಅಡಿಯಲ್ಲಿ ಬರುತ್ತೆ ಅಥವಾ ಅಂಡರ್ಲೈನ್ ಮಾಡ್ತಾರೆ ಹರ್ ಸೆಲ್ಫ್ ಮಾಡ್ಬಿಟ್ಟು ಇದು ಯಾವ ಒಂದು ಪ್ರೊನೌನ್ಗೆ ಉದಾಹರಣೆ ಅಂತ ಕೇಳ್ತಾರೆ. ಮೈ ಸೆಲ್ಫ್ಗೆ ಅಂಡರ್ಲೈನ್ ಮಾಡ್ತಾರೆ ಅಥವಾ ಬೋಲ್ಡ್ ಆಗಿ ಹಿಂಗ್ ಬರೆದ್ಬಿಟ್ಟು ಇದು ಯಾವ ಪ್ರೊನೌನ್ಗೆ ಹಿಂಗೆ ಬರುತ್ತೆ ಎಕ್ಸಾಮ್. ಸಿಂಪಲ್. ನಿಮ್ಗೆ ಏನು ಅಂತಂದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿರೋದು ಬರುತ್ತೆ. ಗ್ರಾಮರ್ ರಿಲೇಟೆಡ್ ಅಂದ್ರೆ 10ನೇ ಕ್ಲಾಸ್ ಗ್ರಾಮರ್ ಇವೆಲ್ಲ 10th ಕ್ಲಾಸ್ ಗ್ರಾಮರ್ಸ್ ತನಕ ನಿಮ್ಗೆ ಗೊತ್ತಿರಬೇಕು. ಇದು ಇಂಗ್ಲಿಷ್ ಅಂತಲ್ಲ ಕನ್ನಡನೂ ಅಷ್ಟೇ ಸ್ನೇಹಿತರೆ, ಕನ್ನಡನೂ ಅಷ್ಟೇ ನಿಮ್ಗೆ 10th ಗ್ರಾಮರ್ ವ್ಯಾಕರಣ ಇದೆ ಅದು ಗೊತ್ತಿರಬೇಕು. ಓಕೆ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರಿಂದ ಅಷ್ಟೇ ಕೇಳಬೇಕು ಅಂತಿಲ್ಲ, ಸ್ವಲ್ಪ ವಾಸ್ಟ್ ಆಗಿ ಸ್ವಲ್ಪ ಇನ್ನು ಚೆನ್ನಾಗಿ ಜಾಸ್ತಿನೇ ಕೇಳ್ಬೋದು. ಹಾಗಾಗಿ ಇವೆಲ್ಲ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಕಾಂಪಿಟೇಷನ್ ಜಾಸ್ತಿ ಇದೆ, ತುಂಬಾ ಜನ ಬರೀತಾ ಇದ್ದೀರಾ, ಲಕ್ಷಾಂತರ ಜನ. ಇವಾಗೆಲ್ಲ ಸೆಕೆಂಡ್ PUC ತತ್ಸಮಾನ ಅಂತ ಕೊಟ್ಟಿದ್ದಾನೆ ವಿಲೇಜ್ ಅಕೌಂಟೆಂಟ್ಗೆ. ಸೊ ಹಂಗೆಲ್ಲ ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿಗೆ ಇಷ್ಟು ಈ ವಿಡಿಯೋದಲ್ಲಿ ಮಾಡಿದೀನಿ ಸ್ನೇಹಿತರೆ. ಇನ್ನು ಡೀಟೇಲ್ ಆಗಿ ಇನ್ನೊಂದಷ್ಟು ಕ್ವಶನ್ ತಗೋತೀನಿ, 360 ಡಿಗ್ರಿ ಪಾಯಿಂಟ್ ಆಫ್ ಡಿಸ್ಕಸ್ ಮಾಡ್ತೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗ್ರಾಮರ್ ವಿಡಿಯೋಸ್ ನಾನು ಏನೇನು ಲಿಂಕ್ಸ್ ಹೇಳಿದೆ ಪ್ಲೇಲಿಸ್ಟ್ ಗ್ರಾಮರ್ ವಿಡಿಯೋಸ್ ಆ ಲಿಂಕ್ಸ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.